5 ವರ್ಷಗಳ ಹಿಂದೆ ಪ್ರಿಯಾ ಮತ್ತು ಮೀರಾ ಅವರ ವಯಸ್ಸಿನ ಅನುಪಾತ 3:2 ಆಗಿತ್ತು. ಪ್ರಸ್ತುತ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸ 10 ವರ್ಷಗಳಾಗಿದ್ರ ಮೀರಾ ಅವರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿರಿ. ನೋಡ್ರಿ, ಪ್ರಿಯಾ ಮತ್ತು ಮೀರಾ ಅವ್ರದ್ದು 5 ವರ್ಷಗಳ ಹಿಂದಿಂದ ಏನ್ ಕೊಟ್ರ ಏಜ್ ಡಿಫ್ರೆನ್ಸ್ ರೇಷಿಯೋ ಕೊಟ್ರ 3:2 ಅಂತಂದ. ಮತ್ತ ಅವ್ರ ನಡುವಿನ ವ್ಯತ್ಯಾಸ ಕೊಟ್ರ. ಇವ್ರ ನಡುವಿನ ವ್ಯತ್ಯಾಸ ಯಾವಾಗ್ಲೂ ಏನಿರ್ತೈತಿ, ಸೇಮ್ ಇರ್ತೈತಿ. ಹಂಗಾರ ವ್ಯತ್ಯಾಸ ಎಷ್ಟಾಗತ್ತೆ, ರೇಷಿಯೋದು 1 ಆಗತಿ. 1 ವ್ಯಾಲ್ಯೂ ಏನು ಕೊಟ್ರ 10 ವರ್ಷ ಕೊಟ್ರ. ಹಂಗಾರ ಪ್ರಿಯಾಂದ್ ಎಷ್ಟು ವರ್ಷ ಆಗತ್ತ, 30 ವರ್ಷ ಆಗತ್ತ. ಮೀರಾಂದ್ ಎಷ್ಟು ವರ್ಷ ಆಗತ್ತ, 20 ವರ್ಷ ಆಗತ್ತ. ನಮಗ ಮೀರಾಂದ್ ಪ್ರೆಸೆಂಟ್ ಏಜ್ ಕೇಳ್ರ ಅಂದ್ರ 5 ವರ್ಷದ ಹಿಂದಿಂದ ಆತಿದ್ ಪ್ಲಸ್ 5 ಕೂಡಿಸಿದ್ವಿ ಅಂದ್ರೆ ಏನಾಗತ್ತ, 25 ವರ್ಷ ಪ್ರೆಸೆಂಟ್ ಏಜ್ ಆಗತ್ತ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗತ್ತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎ ಮತ್ತು ಬಿ ಕ್ರಮವಾಗಿ ಎಕ್ಸ್ ಮತ್ತು ವಾಯ್ ಬಿಂದುಗಳಿಂದ ಒಂದೇ ಸಮಯದಲ್ಲಿ ಪರಸ್ಪರ ಎದುರಿಗೆ ಚಲಿಸಲು ಪ್ರಾರಂಭ ಮಾಡ್ತು. ದಾರಿಯಲ್ಲಿ ಭೇಟಿಯಾದ ನಂತರ ಎಗೆ ವಾಯ್ಗೆ ತಲುಪಲು 90.9 ಗಂಟೆಗಳು ಮತ್ತು ಬಿಗೆ ಎಕ್ಸ್ ತಲುಪಲು ಪಿ ಗಂಟೆಗಳು ಬೇಕಾಕು. ಬಿ ಯ ವೇಗವು ಎ ಯ ವೇಗಕ್ಕಿಂತ 50% ಹೆಚ್ಚಿದ್ರ ಪಿ ಯ ಮೌಲ್ಯವನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಬಿ ವೇಗ ಏನೈತಿ, ಎಕಿನ 50% ಜಾಸ್ತಿ ಐತಿ. ಅಂದ್ರ ಸ್ಪೀಡ್ ಆಫ್ ಎ ಏನಿತ್ತ 100 ಇತ್ತಂದ್ರ ಸ್ಪೀಡ್ ಆಫ್ ಬಿ ಎಷ್ಟಾಗತಿ, 150 ಆಗತ್ತೆ. 50% ಜಾಸ್ತಿ ಅಂದ್ರ ರೇಷಿಯೋ ಏನಾಗತ್ತೆ, ಇದು 2:3 ಆಗತ್ತೆ. ಫಾರ್ಮುಲಾ ಏನಾಗತ್ತೆ ಇಲ್ಲಿ ಅಂದ್ರ ಸ್ಪೀಡ್ ಆಫ್ ಎ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟೈಮ್ ಆಫ್ ಬಿ ಡಿವೈಡೆಡ್ ಬೈ ಟೈಮ್ ಎದಾಗತ್ತ. ಅಂದ್ರ ಸ್ಪೀಡ್ ಎದ್ ಏನೈತಿ, ರೇಷಿಯೋ 2 ಐತಿ. ಸ್ಪೀಡ್ ಬಿ ರೇಷಿಯೋ 3 ಐತಿ. ಸ್ಕ್ವೇರ್ ರೂಟ್ ಆಫ್ ಟೈಮ್ ಬಿ ಟೈಮ್ ಏನ್ ಕೊಟ್ಟನ, ಪಿ ಅಂತ ಕೊಟ್ಟನ. ಎ ಟೈಮ್ 90.9 ನಿಮಿಷ ಕೊಟ್ಟನ. ಸ್ಕ್ವೇರ್ ರೂಟ್ ಇಲ್ಲಿ 2 ಸೈಡ್ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಇದು 4/9 ಆಗುತ್ತೆ. ಈಜು ಕೊಟ್ಟು ಪಿ ಡಿವೈಡೆಡ್ ಬೈ 90.9 ಆಗುತ್ತೆ. 9 10.1 ಆಗುತ್ತೆ. ಪಿ ಈಜು ಕೊಟ್ಟು ಏನಾಗುತ್ತೆ, 4 × 10.1 ಆಗುತ್ತೆ. ಅಂದ್ರೆ 40.4 ಗಂಟೆಗಳು ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂ ಮತ್ತು ಎನ್ ಎಂಬ 2 ಪೈಪ್ಗಳು ಒಂದು ಟ್ಯಾಂಕ್ ಅನ್ನ ಕ್ರಮವಾಗಿ 10 ನಿಮಿಷಗಳು ಮತ್ತು 15 ನಿಮಿಷಗಳಲ್ಲಿ ತುಂಬಬಲ್ಲವು. ಎರಡೂ ಪೈಪ್ಗಳನ್ನು ಒಂದೇ ಸಮಯದಲ್ಲಿ ತೆರೆಯಲಾಗುತ್ತೆ. ಆದರೆ 5 ನಿಮಿಷಗಳ ನಂತರ ಎಂ ಪೈಪ್ ಅನ್ನು ಮುಚ್ಚಲಾಗುತ್ತೆ. ಟ್ಯಾಂಕ್ ಸಂಪೂರ್ಣವಾಗಿ ತುಂಬಲು ಒಟ್ಟು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿರಿ. ನೋಡ್ರಿ, ಎಂ ಎಷ್ಟು ಟೈಮ್ ತಗೊಳುತ್ತ, 10 ನಿಮಿಷ. ಎನ್ ಎಷ್ಟು ಟೈಮ್ ತಗೊಳುತ್ತ, 15 ನಿಮಿಷ. LCM ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ, 30. 10 3 15 2 ಆಗುತ್ತೆ. ನೋಡ್ರಿ, ಇಬ್ಬರದ್ದು ಎಫಿಷಿಯನ್ಸಿ ಸೇರಿ ಎಷ್ಟಾಗುತ್ತೆ, 3 + 2 5 ಆಗುತ್ತೆ. ಇಬ್ರು ಸೇರಿ ಎಷ್ಟು ಗಂಟೆಗಳು ಎಷ್ಟು ನಿಮಿಷ ಕೆಲಸ ಮಾಡಿರೋರು, 5 ನಿಮಿಷ ಕೆಲಸ ಮಾಡಿರೋ. ಅಂದ್ರೆ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡ್ತಾರ, 25 ವರ್ಕ್ ನ ಕಂಪ್ಲೀಟ್ ಮಾಡ್ತಾರ. 5 ನಿಮಿಷ ಆದ ನಂತರ ಯಾರು ಬಿಟ್ಟು ಹೋಗ್ತಾರ, ಎಂ ಬಿಟ್ಟು ಹೋಗ್ತಾನ. ಉಳಿದ ಕೆಲಸನ ಯಾರು ಮಾಡ್ತಾರ, ಎನ್ ಮಾಡ್ತಾನ. ಅಂದ್ರೆ 30 - 25 ಮಾಡಿದ್ರೆ ಉಳಿದ ಕೆಲಸ ಎಷ್ಟು, 5 ಕೆಲಸ. ಈ ಕೆಲಸನ ಯಾರು ಮಾಡ್ತಾರ, ಎನ್ ಮಾಡ್ತಾನ. 5 ಡಿವೈಡೆಡ್ ಬೈ ಎನ್ ಎಫಿಷಿಯನ್ಸಿ 2 ಐತಿ. ಅಂದ್ರೆ ಎಷ್ಟು ಟೈಮ್ ತಗೊಂಡ, 2.5 ನಿಮಿಷ ತಗೊಂಡ. ನೋಡಿ, ಟೋಟಲ್ ಟೈಮ್ ಎಷ್ಟಾಗುತ್ತೆ, ಮೊದಲಕ 5 ನಿಮಿಷ ಇಬ್ರು ಶೇರ್ ಮಾಡಿದ್ದ, ಆಮೇಲೆ ಎನ್ ಅಷ್ಟ ಮಾಡಿದ. ಅಂದ್ರೆ ಟೋಟಲ್ ಎಷ್ಟು ನಿಮಿಷ ಆಗುತ್ತೆ, 7.5 ನಿಮಿಷ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಬೀನಾ ಒಂದು ವಸ್ತುವನ್ನು ಶ್ಯಾಮ್ಗೆ 4860ಕ್ಕ 19% ನಷ್ಟದಲ್ಲಿ ಮಾರ್ತಾಳ. ನಂತರ ಶ್ಯಾಮ್ ಅದೇ ವಸ್ತುವನ್ನ ಬೀನಾ 17% ಲಾಭ ಗಳಿಸಲು ಮಾರಬೇಕಾಗಿದ್ದ ಬೆಲೆಗೆ ಹರಿಗೆ ಮಾರ್ತಾನ. ಅಂದ್ರ ಬೀನಾ ಕಾಸ್ಟ್ ಪ್ರೈಸ್ ಮೇಲೆ ಇಲ್ಲಿ ಸೆಲ್ ಮಾಡ್ತಾನೆ 17% ಲಾಭಕ್ಕ. ಶ್ಯಾಮ್ಗೆ ಎಷ್ಟು ಲಾಭ ಆತಂತ ಕೇಳಿರಿ. ನೋಡ್ರಿ, ಇಲ್ಲಿ ಬೀನಾ ಮತ್ತ ಶ್ಯಾಮ್ ಇಲ್ಲಿ ನೋಡ್ರಿ ಏನ್ ಮಾಡ್ತಾಳ, 19% ಲಾಸ್ ನೇಮ್ ಮಾಡ್ತಾನ. ಅಂದ್ರ ಬೀನಾನ್ ಪ್ರೈಸ್ 100 ಇತ್ತಂದ್ರ 19% ಲಾಸ್ ಆತಂದ್ರ 81 ರೂಪಾಯಿ ಮಾರ್ತಾನೆ. ಈ 81 ವ್ಯಾಲ್ಯೂ ಎಷ್ಟು ಕೊಟ್ಟನ, 4860 ಕೊಟ್ರ. ಅಂದ್ರ ಇಂಟು 60 ಆಗೈತಿ. ಬೀನಾನ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ, ಇಂಟು 60 ಮಾಡಿದ್ರೆ 6000 ರೂಪಾಯಿ ಆಗತ್ತೆ. ನೋಡ್ರಿ, ಶ್ಯಾಮ್ ಈ 6000ದ 17% ಪ್ರಾಫಿಟ್ ಮಾರ್ತಾನ. ಅಂದ್ರ ಶ್ಯಾಮನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತಿದೆ, ಈ 6000ಕ್ಕ 17% ಪ್ರಾಫಿಟ್ ಅಂದ್ರೆ ಎಷ್ಟಾಗುತ್ತೆ, 117 ಡಿವೈಡೆಡ್ ಬೈ 100 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, 7020 ಆಗತ್ತೆ. ನೋಡ್ರಿ, ಎಷ್ಟು ಲಾಭ ಆಗುತ್ತೆ ಅವಾಗ. ಸೆಲ್ಲಿಂಗ್ ಪ್ರೈಸ್ 7020 ಆಗುತ್ತೆ. ಕಾಸ್ಟ್ ಪ್ರೈಸ್ 4860 ಐತಿ. 7020ರಾಗ 4860 ಹೋದ್ರೆ 2160 ರೂಪಾಯಿ ಏನಾಗುತ್ತೆ, ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಗುರುಸಿದ ಬೆಲೆಯ ಮೇಲೆ 20% ರಿಯಾಯಿತಿ ನೀಡಿದ ನಂತರ 10% ಲಾಭ ಗಳಿಸ್ತಾನ. ಗುರುಸಿದ ಬೆಲೆ 880 ರೂಪಾಯಿ ಆಗಿದ್ರ ಆ ವಸ್ತುವಿನ ಖರೀದಿ ಬೆಲೆ ಎಷ್ಟಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ, 100 - ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 + ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಕೊಟ್ಟನ ಎಷ್ಟು, 880 ಅಂತಂದು 100 - ಡಿಸ್ಕೌಂಟ್ ಎಷ್ಟು ಕೊಟ್ಟನ, ಇಲ್ಲಿ 20% ಕೊಟ್ಟನ. ಡಿವೈಡೆಡ್ ಬೈ 100 + ಪ್ರಾಫಿಟ್ 10 ಆಗೈತಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 880 ಈಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 110 ಆಗುತ್ತೆ. 110 8 ಆಗುತ್ತೆ, 880. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 80 × 8 ಮಾಡಿದ್ರೆ 640 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ರೈತನು 48% ನೈಟ್ರೋಜನ್ ಹೊಂದಿರುವ
20 ಕೆಜಿ ರಸಗೊಬ್ಬರ ಮಿಶ್ರಣವನ್ನು ತಯಾರಿಸಲು ಬಯಸ್ತಾನ. ಅದಕ್ಕಾಗಿ 30% ನೈಟ್ರೋಜನ್ ಹೊಂದಿರುವ ಎ ವಿಧದ ರಸಗೊಬ್ಬರ ಮತ್ತು 50% ನೈಟ್ರೋಜನ್ ಹೊಂದಿರುವ ಬಿ ವಿಧದ ರಸಗೊಬ್ಬರಗಳನ್ನು ಮಿಶ್ರಣ ಮಾಡಬೇಕು. ಎ ಮತ್ತು ಬಿ ವಿಧದ ರಸಗೊಬ್ಬರಗಳನ್ನು ತಲಾ ಎಷ್ಟು ಕೆಜಿ ಮಿಶ್ರಣ ಮಾಡ್ಬೇಕಂತ ಕೇಳಿನಿ. ನೋಡ್ರಿ, ಎ ಎಷ್ಟು ಪರ್ಸೆಂಟೇಜ್ ಐತಿ? 30% ಐತಿ. ಬಿ ಎಷ್ಟು ಪರ್ಸೆಂಟೇಜ್ ಐತಿ? 50% ಐತಿ. ನೋಡಿ, ಇವೆರಡರದ್ದು ಮಿಕ್ಸ್ ಆಗಿದ್ದು ಎಷ್ಟು ಇರ್ತೈತಿ? 42%. ಅಂದ್ರೆ 42% ಅಲಿಗೇಷನ್ ಹಾಕೋನು. 50 42 ಹೋದ್ರ 8, 42 30 ಹೋದ್ರ 12, 4 2 4 3 2:3 ಅನುಪಾತದೊಳಗೆ ಮಿಕ್ಸ್ ಮಾಡ್ತಾನೆ. ಇದು ಟೋಟಲ್ ಎಷ್ಟಾಯ್ತು? 5 ಐತಿ. 5 ವ್ಯಾಲ್ಯೂ ಏನ್ ಕೊಟ್ಟನ? 20 ಕೆಜಿ ಕೊಟ್ಟನ. 1 ವ್ಯಾಲ್ಯೂ ಏನಂತ? 4 ಕೆಜಿ. ಹಂಗಾದ್ರೆ ಎ ಎಷ್ಟಾಗುತ್ತೆ? 4 2 8 ಆಗುತ್ತೆ. ಬಿ ಎಷ್ಟಾಗುತ್ತೆ? 12 ಕೆಜಿ. ಎ 8 ಕೆಜಿ, ಬಿ 12 ಕೆಜಿನ ಮಿಕ್ಸ್ ಮಾಡ್ತಾನೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ HCF 18 ಮತ್ತೆ LCM 1296 ಆಗೈತಿ. ಅವುಗಳಲ್ಲಿ ಒಂದು ಸಂಖ್ಯೆ 162 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡ್ರಿ ಅಂತ ಕೇಳೋಣ. ಏನಾಗುತ್ತೆ ಇಲ್ಲಿ? LCM ಇಂಟು HCF ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಆಗುತ್ತೆ ಎ ಇಂಟು ಬಿ. LCM ಎಷ್ಟು ಕೊಟ್ಟ? 1296. HCF ಎಷ್ಟೈತಿ? 18 ಐತಿ. ಒಂದು ಸಂಖ್ಯೆ 162 ಇಂಟು ಬಿ ಐತಿ. 18 ಒಂದ್ಲಿ 18 9 ಆಗುತ್ತೆ. 9 ಒಂದ್ಲಿ 9 144 ಆಗುತ್ತೆ. ಅಂದ್ರೆ ಬಿ ಎಷ್ಟಾಗುತ್ತೆ? 144 ಇನ್ನೊಂದು ಸಂಖ್ಯೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 5544 ಚದರ ಸೆಂಟಿಮೀಟರ್ ಸ್ಕ್ವೇರ್ ಆಗೈತಿ. ಅದರ ವ್ಯಾಸವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ? 4 ಪೈ ಆರ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ 4 ಪೈ ವ್ಯಾಲ್ಯೂ 22/7 ಇಂಟು ಆರ್ ಸ್ಕ್ವೇರ್ ಆಯ್ತು. ಈಜು ಕೊಟ್ಟು ಏರಿಯಾ ವ್ಯಾಲ್ಯೂ ಕೊಟ್ಟ ಎಷ್ಟು? 5544 ಅಂತಂದ್ರೆ 20 11 2 11 5 11 4 ಆಯ್ತು. 4 2 8 8 6 48 8 3 24 ಆಗುತ್ತೆ. ಆರ್ ಸ್ಕ್ವೇರ್ ಈಜು ಕೊಟ್ಟು 63 ಇಂಟು 7 ಮಾಡಿದ್ರೆ ಎಷ್ಟಾಗತ್ತೆ? ಇದು 441 ಆಗತ್ತೆ. ಆರ್ ಈಜು ಕೊಟ್ಟು ಎಷ್ಟಾಗುತ್ತೆ? 21 ಸೆಂಟಿಮೀಟರ್ ಆಗೈತಿ. ನಮ್ಗೇನ್ ಕೇಳೋಣ? ಡಯಾಮೀಟರ್ ಎಷ್ಟಾಗತ್ತೆ ಅಂತ ಕೇಳೋಣ. ಡಯಾಮೀಟರ್ ಏನಿರ್ತೈತಿ? ರೇಡಿಯಸ್ ಡಬಲ್ ಇರ್ತೈತಿ. ಅಂದ್ರೆ 42 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 100 ಮೀಟರ್ ಓಟದಲ್ಲಿ ಎ 36 ಸೆಕೆಂಡ್ಗಳಲ್ಲಿ ಗುರಿ ತಲುಪ್ತಾನ ಮತ್ತೆ ಬಿ ಅದೇ ದೂರವನ್ನು 45 ಸೆಕೆಂಡ್ಗಳಲ್ಲಿ ಕ್ರಮಿಸ್ತಾನ. ಈ ಓಟದಲ್ಲಿ ಎ ಬಿ ಅನ್ನು ಎಷ್ಟು ಮೀಟರ್ಗಳಿಂದ ಸೋಲಿಸ್ತಾನ ಅಂತ ಕೇಳಿರ್ಲಿ. ನೋಡ್ರಿ, ಎ ಮತ್ತ ಬಿ ಟೈಮ್ ಎಷ್ಟು ಕೊಟ್ಟಾನ? ಎದಲ್ಲಿ 36 ಸೆಕೆಂಡ್ ಕಂಪ್ಲೀಟ್ ಮಾಡ್ತಾನ. ಬಿ ಎಷ್ಟು ಸೆಕೆಂಡ್ ಕಂಪ್ಲೀಟ್ ಮಾಡ್ತಾನ? 45 ಸೆಕೆಂಡ್ ಕಂಪ್ಲೀಟ್ ಮಾಡ್ತಾನ. ನೋಡ್ರಿ, ಡಿಸ್ಟೆನ್ಸ್ ರೇಷಿಯೋ ಏನಾಗುತ್ತೆ? ಇದ್ರದ್ದು ರಿವರ್ಸ್ ಆಗುತ್ತೆ. ಅಂದ್ರೆ 45:36. ನೋಡ್ರಿ, ಎ ಏನ್ ಮಾಡ್ತಾನ? 100 ಮೀಟರ್ ಓಡ್ಯಾನ ಅಂದ್ರೆ ಇವಾಗ ಎಷ್ಟು ಮೀಟರ್ಲಿ ಸೋತಾನ? ಡಿಫ್ರೆನ್ಸ್ 9 ಮೀಟರ್ಲಿ ಸೋಲ್ತಾನ. ಅಂದ್ರೆ ಏನಾಗುತ್ತೆ? ಅವ ಇಬ್ಬರು ನಡ್ಬರ್ಕಿನ ಡಿಫ್ರೆನ್ಸ್ ಏನಾಗುತ್ತೆ ಇಲ್ಲಿ? 100 ಡಿವೈಡೆಡ್ ಬೈ 45 ಇಂಟು ಆ 9 ಆಗುತ್ತೆ. 9 ಒಂದ್ಲಿ 9 5 ಒಂದ್ಲಿ 5 20 ಅಂದ್ರೆ ಏನ್ ಮಾಡ್ತಾನೆ? 20 ಮೀಟರ್ಲಿ ಸೋಲ್ತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸುಧಾರ ಖರ್ಚು ಅವಳು ಉಳಿತಾಯಕ್ಕಿಂತ 175% ಹೆಚ್ಚೈತಿ. ನೋಡ್ರಿ, ಸೇವಿಂಗ್ಸ್ ಏನೈತಿ ಇಲ್ಲಿ 100 ರೂಪಾಯಿ ಇತ್ತಂದ್ರೆ ಖರ್ಚು ಏನಾಗುತ್ತೆ? ಎಕ್ಸ್ಪೆಂಡಿಚರ್ 175% ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ? 275 ಆಗುತ್ತೆ. ರೇಷಿಯೋ ಏನಾಗುತ್ತೆ? 25 4 100 25 11 275 ಆಗುತ್ತೆ. ಏನೈತಿ ಇಲ್ಲಿ? ಇನ್ಕಮ್, ಎಕ್ಸ್ಪೆಂಡಿಚರ್, ಸೇವಿಂಗ್ಸ್. ಎಕ್ಸ್ಪೆಂಡಿಚರ್ ಎಷ್ಟೈತಿ? 11 ಐತಿ. ಸೇವಿಂಗ್ಸ್ ಎಷ್ಟೈತಿ? 4 ಐತಿ. ಇವೆರಡು ಕೂಡಿಸಿದ್ರೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಎಷ್ಟಾಯ್ತು? 15 ಆಯ್ತು. ಅವಳ ಖರ್ಚು 12% ಕಡಿಮೆ ಆಗಿ ಅವಳ ಉಳಿತಾಯ 40.5% ಹೆಚ್ಚಾದ್ರೆ ಅವಳ ಆದಾಯವು ಎಷ್ಟು ಶೇಕಡ ಹೆಚ್ಚಾಗುತ್ತೆ ಅಂತ ಕೇಳಿರ್ಲಿ. ನೋಡ್ರಿ, ಎಕ್ಸ್ಪೆಂಡಿಚರ್ ಏನಾಗೈತೆ? 12% ಕಡಿಮೆ ಆಗೈತೆ. 11 ಇಂಟು 12 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ? 1.32% ಕಡಿಮೆ ಐತೆ. ಅಂದ್ರೆ -1.32 ಮಾಡಬೇಕು. ಅಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಇಲ್ಲಿ? 9.68 ಆಯ್ತು. ಇನ್ಕಮ್ ಏನಾಗೈತಿ? 40.5 ಜಾಸ್ತಿ ಆಗೈತಿ. ಅಂದ್ರೆ ಏನಾಗೈತಿ? ಇದು 4 ಇಂಟು 40.5 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ? 1.62 ಆಗುತ್ತೆ. ಅಂದ್ರೆ ಪ್ಲಸ್ 1.62 ಕೂಡಿಸ್ಬೇಕು. ಎಷ್ಟಾಗ್ತಿದೆ? 5.62 ಆಗುತ್ತೆ. ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 9.68 ಪ್ಲಸ್ 5.62 ಮಾಡಿದ್ರೆ 15.3 ಆಗುತ್ತೆ. ಅಂದ್ರೆ ಎಷ್ಟು ಜಾಸ್ತಿ ಐತಿ? 0.3 ಜಾಸ್ತಿ ಆಗುತ್ತೆ. 0.3 ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ? 0.3 ಡಿವೈಡೆಡ್ ಬೈ 15 ಇಂಟು 100 ಆಗುತ್ತೆ. 3 ಒಂದ್ಲೆ 3 5 5 20 ಆಗೈತಿ. ಇಲ್ಲಿ ಪಾಯಿಂಟ್ ಇರೋದ್ರಿಂದ 0 ಆಗುತ್ತೆ. ಅಂದ್ರೆ 2% ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 3300 ಮೊತ್ತವನ್ನು ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಸೇರಿಸುವ ವಿಧಾನದಲ್ಲಿ 2 ವರ್ಷಗಳ ನಂತರ ದೊರೆಯುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಿ. ರೇಟ್ ಏನ್ ಕೊಟ್ಟನ? 10% ಕೊಟ್ಟನ. ಅಂದ್ರೆ ಏನಾಗುತ್ತೆ? ಇದು 1/10 ಫ್ರಾಕ್ಷನ್ ಆಗುತ್ತೆ. ಪ್ರಿನ್ಸಿಪಲ್ 10 ಇತ್ತಂದ್ರ ಅಮೌಂಟ್ ಏನಾಗುತ್ತೆ? 11 ಆಗುತ್ತೆ. ಎಷ್ಟು ವರ್ಷ ಕೊಟ್ಟರೆ? 2 ವರ್ಷ. ಅಂದ್ರೆ ಸ್ಕ್ವೇರ್ ಆಗುತ್ತೆ. ಇದು ಅಂದ್ರೆ 100 ರೇಷೋ 121 ಆಗುತ್ತೆ. ಈ 100 ವ್ಯಾಲ್ಯೂ ಕೊಟ್ಟನ
3,300 ಅಂದ್ರೆ ಇಂಟು 33 ಆಗೈತಿ. 121 ಇಂಟು 33 ಮಾಡಿದ್ರೆ ಅಮೌಂಟ್ ಎಷ್ಟಾಗತ್ತೆ? 3,993 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಶ್ಮಿ 6,800ಕ್ಕೆ 34 ಮೊಬೈಲ್ ಸ್ಟ್ಯಾಂಡ್ಗಳನ್ನು ಖರೀದಿಸ್ತಾಳೆ. ಈಗ ಅವುಗಳನ್ನು ಮಾರಾಟ ಮಾಡಿ ಸಣ್ಣ ವ್ಯಾಪಾರ ಆರಂಭಿಸಲು ನಿರ್ಧರಿಸ್ತಾಳೆ. 13,600ಕ್ಕೆ ಅವಳು ಎಷ್ಟು ಮೊಬೈಲ್ ಸ್ಟ್ಯಾಂಡ್ಗಳನ್ನ ಖರೀದಿಸಬಹುದು ಅಂತ ಕೇಳಿದ್ಲಿ. ನೋಡ್ರಿ, ಒಂದ್ ಮೊಬೈಲ್ ಸ್ಟ್ಯಾಂಡ್ ಇಂದ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ? 6,800 ಡಿವೈಡೆಡ್ ಬೈ 34 ಮಾಡಿದ್ರೆ 200 ರೂಪಾಯಿ ಆಕತಿ. ಹಂಗಾದ್ರ 13,600ಕ್ಕೆ ಎಷ್ಟು ಬರ್ತಾವ ಇಲ್ಲಿ? ಡಿವೈಡೆಡ್ ಬೈ 200 ಮಾಡಿದ್ವಿ ಅಂದ್ರೆ 200 ಕ್ಯಾನ್ಸಲ್ ಮಾಡಿ ಇಲ್ಲಿ 68 ಮೊಬೈಲ್ ಸ್ಟ್ಯಾಂಡ್ ಗಳನ್ನ ಖರೀದಿಸ್ತಾವೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸತತವಾಗಿ 2% ಮತ್ತು 21% ರಿಯಾಯಿತಿಗಳನ್ನು ನೀಡಿದರೆ ಅವುಗಳಿಗೆ ಸಮಾನವಾದ ಏಕೈಕ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಇದೇನಾಗುತ್ತೆ? 2 + 21 ಮೈನಸ್ 2 × 21 ಡಿವೈಡೆಡ್ ಬೈ 100 ಫಾರ್ಮುಲಾ ಅಂದ್ರೆ a + b ಮೈನಸ್ a × b ಡಿವೈಡೆಡ್ ಬೈ 100 ಫಾರ್ಮುಲಾ ಆಗುತ್ತೆ. ಅಂದ್ರೆ ಇದೆಷ್ಟತ್ತು? 23 ಮೈನಸ್ ಎಷ್ಟಾಗುತ್ತೆ? ಇದು 21 42 ಡಿವೈಡ್ ಬೈ 100 ಮಾಡಿದ್ರೆ 0.42 ಆಗುತ್ತೆ. ಅಂದ್ರೆ 22.58% ಏಕೈಕ ರಿಯಾಯಿತಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಟೊಳ್ಳಾದ ಸಿಲಿಂಡರ್ ಆಕಾರದ ಪೈಪ್ ನ ಹೊರ ವ್ಯಾಸ 10 ಸೆಂಟಿಮೀಟರ್, ಡಯಾಮೀಟರ್ ಕೊಟ್ಟನ ಅಂದ್ರೆ ರೇಡಿಯಸ್ ಆಗುತ್ತೆ ಅರ್ಧ ಆಗುತ್ತೆ ಅಂದ್ರೆ 5 ಸೆಂಟಿಮೀಟರ್ ಆಗುತ್ತೆ. ಮತ್ತು ಒಳ ವ್ಯಾಸ 6 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್ ಏನತ್ತಿದೆ ಒಳಗಿಂದ 3 ಸೆಂಟಿಮೀಟರ್ ಆಗುತ್ತೆ. ಅದರ ಉದ್ದ 21 ಸೆಂಟಿಮೀಟರ್ ಆಗಿದ್ರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಯಾವ ಟೈಪ್ ಆಕಾರದಾಗ ಇರ್ತೈತಿ ಇದು? ಒಂದು ಟೋಲ್ ಸಿಲಿಂಡರ್ ಆಕಾರ ಅಂದ್ರ ಈ ಟೈಪ್ ಇರ್ತೈತಿ. ಅಂದ್ರೆ ಏನತ್ತಿದ ಒಳಗಿಂದ ರೇಡಿಯಸ್ ಇದ್ರ ರೇಡಿಯಸ್ ಏನತ್ತ 3 ಸೆಂಟಿಮೀಟರ್ ಆದ್ರೆ ಇದು ಹೊರಗಿಂದ ರೇಡಿಯಸ್ ಏನಾಗುತ್ತೆ 5 ಸೆಂಟಿಮೀಟರ್ ಆಗುತ್ತೆ. ಹೈಟ್ ಏನಾಗುತ್ತೆ? ಇದು 21 ಸೆಂಟಿಮೀಟರ್ ಆಗೈತಿ. ಫಾರ್ಮುಲಾ ಏನಾಗುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2π ಇಂಟು ಬ್ರಾಕೆಟ್ ಆಫ್ r ಪ್ಲಸ್ r ಇಂಟು ಬ್ರಾಕೆಟ್ ಆಫ್ ಹೈಟ್ ಪ್ಲಸ್ r ಮೈನಸ್ r ಆಗುತ್ತೆ. ಅಂದ್ರೆ 2π ಇಂಟು r ಪ್ಲಸ್ r ಅಂದ್ರೆ ಎಷ್ಟೈತಿ? 5 + 3 ಇಂಟು 21 + 5 ಮೈನಸ್ 3 ಆಗುತ್ತೆ. ಎಷ್ಟಾಗತ್ತೆ? ಇದು 5 3 8 8 ಆಡ್ಲಿ 16π ಇಂಟು ಎಷ್ಟಾಗತ್ತೆ? ಇದು 23 ಆತ. 16 ಇಂಟು 23 ಮಾಡಿದ್ರೆ ಎಷ್ಟಾಗುತ್ತೆ? 368π ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಪಿ ಮತ್ತು ಕ್ಯೂ ಇಬ್ಬರು ಸೇರಿ ಒಂದು ನೀರಿನ ಟ್ಯಾಂಕ್ ಅನ್ನ 3 ಗಂಟೆಗಳಲ್ಲಿ ನೀರಿನಿಂದ ತುಂಬಬಹುದು ಅಂತ ಕೊಟ್ಟಾರ. ಅಂದ್ರೆ ಪಿ ಮತ್ತು ಕ್ಯೂ ಎಷ್ಟು ಟೈಮ್ ತಗೊಂತಾರೆ? ಇಲ್ಲಿ ಇಬ್ರು ಸೇರಿ 3 ಗಂಟೆ ತಗೊಂತಾರ. ಪಿ ಒಬ್ನೇ ಅದ ಟ್ಯಾಂಕ್ ಅನ್ನ 12 ಗಂಟೆಗಳಲ್ಲಿ ತುಂಬತಾನ. ಅಂದ್ರೆ ಪಿ ಒಬ್ನ ತುಂಬಿದ್ರೆ ಎಷ್ಟು ಟೈಮ್ ತಗೊಂತಾನ? 12 ಗಂಟೆ ತಗೊಂತಾನ. ಕ್ಯೂ ಒಬ್ನೇ ಅದೇ ಟ್ಯಾಂಕ್ ನ 4ನೇ ಒಂದು ಭಾಗವನ್ನ ನೀರಿನಿಂದ ತುಂಬಲು ಎಷ್ಟು ಗಂಟೆಗಳು ಬೇಕಂತ ಕೇಳ್ಯಾರ. LCM ಏನಾಯ್ತು? 12 ಆಯ್ತು. 3 4 12 ಒಂದೇ ಆಯ್ತು. ಪಿ ಎಫಿಷಿಯನ್ಸಿ 1 ಆದ್ರೆ ಇಬ್ಬರಿಗೂ ಸೇರಿ 4 ಐತಿ. ಅಂದ್ರೆ ಕ್ಯೂ ಎಫಿಷಿಯನ್ಸಿ ಎಷ್ಟಾಯ್ತು? 3 ಆಯ್ತು. ಕ್ಯೂ ತೆಗೆದುಕೊಳ್ಳುವ ಟೈಮ್ ಏನಾಗುತ್ತೆ? 12 ಡಿವೈಡೆಡ್ ಬೈ 3 ಇದ್ರ 4ನೇ ಒಂದು ಭಾಗ ಕೊಟ್ಟನ ಅಂದ್ರೆ 1 ಡಿವೈಡ್ ಬೈ 4 ಆಯ್ತು. 4 3 12 12 1 12 ಅಂದ್ರೆ ಎಷ್ಟು ತಗೊಂಡ? 1 ಗಂಟೆ ತಗೊಂಡ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಹುಲ್ನ ಮಾಸಿಕ ಖರ್ಚು ಅವನ ಮಾಸಿಕ ಆದಾಯದ 75% ಆಗೈತಿ. ಅವನ ಮಾಸಿಕ ಉಳಿತಾಯ 10,000 ಆಗಿದ್ರೆ ಅವನ ಮಾಸಿಕ ಆದಾಯವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ಸ್. ಇನ್ಕಮ್ ಏನೈತಿ? 100 ರೂಪಾಯಿ ಇತ್ತು ಅಂದ್ರೆ ಇದ್ರ 75% ಅಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ? 75 ಆಗುತ್ತೆ. ಸೇವಿಂಗ್ಸ್ ಎಷ್ಟಾಗುತ್ತೆ? 100 75 ಆದ್ರೆ 25 ಆಗುತ್ತೆ. ಈ 25 ವ್ಯಾಲ್ಯೂ ಎಷ್ಟು ಕೊಟ್ಟನ? 10,000 ಕೊಟ್ಟನ. ಅಂದ್ರೆ ಇಂಟು ಏನಾಗುತ್ತೆ? 400 ಆಗುತ್ತೆ. ಇಂಟು 400 ಮಾಡಿದ್ರೆ ಇನ್ಕಮ್ ಎಷ್ಟಾಗುತ್ತೆ? 40,000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ಅಧಿಕಾರಿ ಸಂಬಳದಿಂದ 10% ಅನ್ನ ಮನೆ ಬಾಡಿಗೆಯಾಗಿ ಕಡಿತ ಮಾಡಲಾಗುತ್ತ. ಉಳಿದ ಮೊತ್ತದಲ್ಲಿ 20% ಅನ್ನ ಪ್ರಯಾಣ ವೆಚ್ಚಕ್ಕೆ, ನಂತರ ಉಳಿದ ಮೊತ್ತಗಳ 20% ಅನ್ನ ಆದಾಯ ತೆರಿಗೆಗೆ ಮತ್ತು ಉಳಿದ ಶೇಷದ 10% ಅನ್ನ ಬಟ್ಟೆಗಳಿಗೆ ಖರ್ಚು ಮಾಡ್ತಾರ. ಕೊನೆಯಲ್ಲಿ ಅವರ ಬಳಿ 23,328 ರೂಪಾಯಿ ಉಳಿಯುತ್ತ. ಅವ್ರ ಒಟ್ಟು ಸಂಬಳ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಆ ಅಧಿಕಾರಿ ಕಡೆ ಟೋಟಲ್ ಅಮೌಂಟ್ ಎಕ್ಸ್ ಐತೆ ಅಂತ ತಗೊಂಡು ಇಲ್ಲಿ 10% ಮನೆ ಬಾಡಿಗೆ ಖರ್ಚು ಮಾಡ್ತಾನೆ ಅಂದ್ರೆ ಉಳಿದಿದ್ದಷ್ಟು 10% ಫ್ರಾಕ್ಷನ್ 1 ಡಿವೈಡೆಡ್ ಬೈ 10 ಆಗುತ್ತೆ. ಅಂದ್ರೆ 9 ಡಿವೈಡೆಡ್ ಬೈ 10 ಆತ ಖರ್ಚು ಮಾಡ್ಯಾನ ಇಲ್ಲಿ. ಆಮೇಲೆ 20% ಫ್ರಾಕ್ಷನ್ ಏನಾಗುತ್ತೆ? 1 ಡಿವೈಡೆಡ್ ಬೈ 5 ಆಗುತ್ತೆ. ಖರ್ಚು ಮಾಡ್ಯಾನ ಅಂದ್ರೆ 4/5 ಆತ. ನಂತರ ಉಳಿದ ಮೊತ್ತದಾಗ 20% ತೆರಿಗೆ ಕಟ್ಟಾನ ಅಂದ್ರೆ ಅದು 4/5 ಆತ. ಆಮೇಲೆ 10% ಬಡ್ಡಿಯ ಖರ್ಚಿಗೆ ಅಂದ್ರೆ ಅದು ಎಷ್ಟಾಯ್ತು? 9/10 ಆತ. ಇದಾದ ನಂತರ ಅವ್ನ ಸೇವಿಂಗ್ಸ್ ಎಷ್ಟಾಯ್ತು? 23,328 ಉಳಿದೈತಿ. ನೋಡ್ರಿ, 4 4 16 16 1,458 ಆಗುತ್ತ. 9 9 81 81 18 ಆಗುತ್ತ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 5 5 25 2,500 ಇಂಟು 18 ಆಗುತ್ತೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 45,000 ಒಂದು ತಿಂಗಳದ ಸಂಬಳ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 5,398 ಮೊತ್ತವನ್ನು ಎಕ್ಸ್ ವೈ ಮತ್ತು ಜೆಡ್ ಇವರ ನಡುವೆ ಹಂಚಲಾಗೈತಿ.
ಅವರವರ ಪಾಲಿನಿಂದ ಕ್ರಮವಾಗಿ 16, 15 ಮತ್ತು 75 ರೂಪಾಯಿ ಕಡಿತ ಮಾಡಿದ ನಂತರ ಉಳಿದ ಹಣದ ಅನುಪಾತ 2:21:4 ಆಗುತ್ತೆ. Y ಮತ್ತು Z ಅವರ ಮೂಲ ಪಾಲುಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ, ಎಕ್ಸ್ ವೈ ಜೆಡ್ ಅವ್ರದ್ದು ರೇಷಿಯೋ ಏನ್ ಕೊಟ್ಟಾರ, 2:21:4 ಕೊಟ್ಟನ. ನೋಡ್ರಿ, ಇದು 5398 ಒಳಗ ಈ ಮೂರು ಮಂದಿ ಎಷ್ಟು ಕಡಿತ ಮಾಡ್ಯಾರ, -16, -15, -75 ಮಾಡಿದ ನಂತರ ಅಮೌಂಟ್ ಎಷ್ಟು ಬರ್ತೈತಿ, ಇದು 5292. ಈ 5292 ಮೂರು ಜನ ನಡುವೆ ಹಂಚಾರ. ಅದರ ರೇಷಿಯೋ ಎಷ್ಟು ಕೊಟ್ಟನ, ಟೋಟಲ್ ಎಷ್ಟಾಗುತ್ತೆ, ಇದು ಟೋಟಲ್ 27 ಆಗುತ್ತೆ. ಡಿವೈಡೆಡ್ ಬೈ 27 ಮಾಡಿದ್ರೆ ಎಷ್ಟಾಗುತ್ತೆ, ಒಂದ್ರ ವ್ಯಾಲ್ಯೂ 196 ಆಗುತ್ತೆ. ಹಂಗಂದ್ರ y ವ್ಯಾಲ್ಯೂ ಎಷ್ಟಾಗುತ್ತೆ, 21 × 196 ಮಾಡಿದ್ರೆ ಎಷ್ಟಾಗುತ್ತೆ, 4116 ಆಗುತ್ತೆ. ಜೆಡ್ ಅದು ಎಷ್ಟಾಗುತ್ತೆ, 196 ಮಾಡಿದ್ರೆ 784 ಆಗುತ್ತೆ. ನೋಡ್ರಿ, y ದಿಂದ ಎಷ್ಟು ಮೈನಸ್ ಮಾಡ್ಯಾರ, 15 ಮಾಡ್ಯಾರ. ಅದನ್ನ ಪ್ಲಸ್ ಮಾಡೋಣ, 15. ಜೆಡ್ ರಿಂದ ಎಷ್ಟು ಮೈನಸ್ ಮಾಡಿನ, 75 ಮಾಡಿನ. ಅಂದ್ರೆ ಒರಿಜಿನಲ್ ಎಷ್ಟು ಆಗುತ್ತೆ, +75 ಮಾಡ್ಬೇಕು. y ಅದು ಎಷ್ಟಾಗುತ್ತೆ, ಟೋಟಲ್ 4131 ಆಗುತ್ತೆ. ಜೆಡ್ ಅದು ಎಷ್ಟಾಗುತ್ತೆ, 859 ಆಗುತ್ತೆ. ಇವೆರಡು ನಡುವಿನ ವ್ಯತ್ಯಾಸ ಕೇಳ್ಯಾರ ನಮಗೆ, ಎಷ್ಟಾಗುತ್ತೆ, 3272 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ.